ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಹಗ್ಡೆ, ನಿಮಗೆ ತಿಳಿದಿರಲಿ ಈ ದಿನಕ್ಕೆ ವಿಶೇಷ ಅರ್ಥವಿದೆ. ಪ್ರತಿ ವರ್ಷ ಫೆಬ್ರವರಿ 12ರಂದು ಹಗ್ಡೆಯನ್ನು ಆಚರಿಸಲಾಗುತ್ತದೆ. ಇನ್ನೇನು ಪ್ರೇಮಿಗಳ ದಿನಾಚರಣೆಗೆ ಕೇವಲ 2 ದಿನಗಳು ಮಾತ್ರ ಉಳಿದಿದೆ. ಸುಮಾರು 7 ದಿನಗಳ ಕಾಲ ಆಚರಿಸುವ ಈ ಆಚರಣೆಯಲ್ಲಿ ರೋಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ, ಪ್ರಾಮಿಸ್ ಡೇ, ಹಗ್ ಡೇ, ಕಿಸ್ ಡೇ ಎಂದು ಆಚರಿಸಲಾಗುವುದು. ಅಂತಿಮವಾಗಿ 14ನೇ ದಿನಾಂಕದಂದು ಪ್ರೇಮಿಗಳ ದಿನ ಎಂದು ಆಚರಿಸಲಾಗುವುದು. ಇನ್ನು ಪ್ರತಿಯೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇರುತ್ತದೆ. ಇಂದು ಅಂದರೆ ಫೆಬ್ರವರಿ 12ರಂದು ಹಗ್ ಡೇ ಎಂದು ಆಚರಿಸಲಾಗುವುದು. ಇಂದಿನ ದಿನದ ಪ್ರಾಮುಖ್ಯತೆಯ ಎಂದರೆ ತಾವು ಪ್ರೀತಿಸುವ ವ್ಯಕ್ತಿಗಳಿಗೆ ಪ್ರೀತಿಯ ಅಪ್ಪುಗೆಯ ಮೂಲಕ ವಿಶೇಷ ಸಂದೇಶ ಹಾಗೂ ಭಾವನೆಗಳನ್ನು ಮೂಡಿಸುವುದರ ಮೂಲಕ ಸಂಬಂಧಗಳನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳಲಾಗುವುದು. ಇಂತಹ ಒಂದು ಉತ್ತಮ ಭಾವನೆಯನ್ನು ಬೆಳಗಿಸಲು ಆಚರಿಸುವ ದಿನವೇ ಹಗ್ ಡೇ ಅಥವಾ ಅಪ್ಪುಗೆಯ ದಿನ ಎಂದು ಕರೆಯಲಾಗುತ್ತದೆ. ಅಪ್ಪುಗೆಯ ದಿನ ಅಥವಾ ಹಗ್ ಡೇ ಪ್ರೇಮಿಗಳ ದಿನದ ಆಚರಣೆಗೆ ಅಂದರೆ 2 ದಿನ ಮುಂಚಿತವಾಗಿ ಈ ಹಗ್ ಡೇಯನ್ನು ಆಚರಿಸಲಾಗುವುದು. ಇದನ್ನು ಪ್ರತಿ ವರ್ಷ ಫೆಬ್ರವರಿ 12ರಂದು ಪ್ರೇಮಿಗಳು ಆಚರಿಸುತ್ತಾರೆ. ಅಪ್ಪುಗೆಯ ದಿನ ಹೆಸರಿನ ಹೇಳುವಂತೆ ಸಾಮಾನ್ಯವಾಗಿ ಮನಸ್ಸಿಗೆ ತುಂಬಾನೇ ದುಃಖವಾದಾಗ ಅಥವಾ ಅತೀವ ಸಂತೋಷವಾದಾಗ ನಮ್ಮ ಪ್ರೀತಿ ಪತ್ರರನ್ನು ತಬ್ಬಿಕೊಂಡು ಮನಸ್ಸಿನಲ್ಲಿರುವ ಎಲ್ಲ ತಳಮಳವನ್ನು ಅಪ್ಪಿಗೆಯ ಮೂಲಕ ವ್ಯಕ್ತಪಡಿಸುತ್ತೇವೆ. ಇದರಿಂದ ಮನಸ್ಸಿಗೆ ಏನೋ ನೆಮ್ಮದಿ ಹಾಗೂ ಸಮಾಧಾನದ ಭಾವನೆ ಮೂಡುತ್ತದೆ. ಅದೇ ರೀತಿ ನಮ್ಮ ಕೈ ಹಿಡಿಯುವವರು ಕೂಡ ಅಂದರೆ ಮುಂದೆ ನಮ್ಮ ಜೀವನ ಸಂಗಾತಿ ಆಗುವವರು ಕೂಡ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡು ಬೆಚ್ಚಿಗೆಯೇ ತಬ್ಬಿಕೊಂಡರೆ ಜೀವನವು ಸಂತೋಷವಾಗಿ ಸಾಗುವುದು. ಈ ರೀತಿ ಉತ್ತಮ ಸಂದೇಶ ಸಾರುವ ಈ ದಿನವನ್ನು ಅಪ್ಪುಗೆಯ ದಿನ ಅಥವಾ ಹಗ್ ಡೇ ಎಂದು ಕರೆಯುತ್ತಾರೆ. ಸಂಶೋಧನೆಗಳ ಪ್ರಕಾರ, ಮನೋಶಾಸ್ತ್ರಿ ಹಾಗೂ ಕೆಲವು ಸಂಶೋಧನೆಗಳ ಪ್ರಕಾರ ನಮ್ಮ ಪ್ರೀತಿ ಪಾತ್ರರನ್ನು ಸಂತೋಷದಿಂದ ತಬ್ಬಿಕೊಂಡಾಗ ಅಥವಾ ದುಃಖದ ಸಂದರ್ಭದಲ್ಲಿ ಸಂತಾನಕ್ಕಾಗಿ ತಬ್ಬಿಕೊಂಡಾಗ ನಮ್ಮ ಮೆದುಳಿನ ನರಗಳು ವಿಶೇಷ ಭಾವನೆಯನ್ನು ಮೂಡಿಸುವುದು. ಈ ಸಮಯದಲ್ಲಿ ನಮ್ಮ ಮೆದುಳಿನ ಬಿಡುಗಡೆಯಾಗುವ ರಸ ಹಾಗೂ ನರಗಳಲ್ಲಿ ಆಗುವ ನಿರಾಳತೆಯ ಪರಿವರ್ತನೆಯ ವ್ಯಕ್ತಿಗೆ ಮನಸ್ಸಿಗೆ ಆರಾಮದಾಯಕ ಹಾಗೂ ವಿಶ್ರಾಂತಿಯ ಭಾವನೆಯನ್ನು ಮೂಡಿಸುವುದು. ಇದರಿಂದ ಇಬ್ಬರ ನಡುವಿನ ಸಂಬಂಧವು ಉತ್ತಮ ಭಾವನೆಗಳಿಂದ ಗಟ್ಟಿಯಾಗುವುದು. ವಿದೇಶಿಯರ ಆಚರಣೆ ನಮ್ಮಲ್ಲಿ ಬೇಡ. ವಿದೇಶಗಳಲ್ಲಿ ಪ್ರೇಮಿಗಳ ದಿನದಂದು ಪ್ರೇಮಿಗಳ ಸಾರ್ವಜನಿಕವಾಗಿ ಎಲ್ಲರ ಮುಂದೆಯೇ ಯಾವುದೇ ಭಯಭೀತಿ ಇಲ್ಲದೆ ಮುಕ್ತವಾಗಿ ತಬ್ಬಿಕೊಳ್ಳುವುದರ ಮೂಲಕ ತಮ್ಮ ಪ್ರೀತಿಯ ಒಪ್ಪಿಗೆಯನ್ನು ವ್ಯಕ್ತಪಡಿಸುತ್ತಾರೆ. ಅದೇ ಆಚಾರ ವಿಚಾರಕ್ಕೆ ಬಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ಮಾದರಿಯಾಗಿ ನಿಲ್ಲುತ್ತದೆ. ತಮ್ಮ ಪ್ರೇಮಿಗಳು ಸಾರ್ವಜನಿಕ ಸ್ಥಳದಲ್ಲಿ ತಬ್ಬಿಕೊಂಡು ಪ್ರೀತಿ ವ್ಯಕ್ತಪಡಿಸುವುದು ನಮ್ಮ ಸಂಸ್ಕೃತಿ ಅಲ್ಲ. ಈಗಾಗಲೇ ಹೇಳಿದ ಹಾಗೆ ಅಪ್ಪಿಗೆಯ ದಿನಕ್ಕೆ ವಿಶೇಷ ಅರ್ಥ ಇರುವುದರಿಂದ ಇದನ್ನು ಅರ್ಥಪೂರ್ಣವಾಗಿ ಆಚರಿಸಿದರೆ ಒಳ್ಳೆಯದು. ಈ ಸಮಯದಲ್ಲಿ ಬೇರೆಯವರ ಉದ್ದೇಶ ಇಟ್ಟುಕೊಳ್ಳಬೇಡಿ. ಪ್ರೇಮಿಗಳ ದಿನಾಚರಣೆಗೆ ಹಾಗೂ 1 ವಾರಗಳವರೆಗೆ ವಿಭಿನ್ನ ರೀತಿಯ ಆಚರಿಸುವ ಈ ಆಚಾರಗಳಿಗೆ ವಿಶೇಷವಾದ ಅರ್ಥ ಇರುತ್ತದೆ. 7 ದಿನಗಳವರೆಗೆ ಆಚರಿಸುವ ಒಂದೊಂದು ದಿನದ ಆಚರಣೆಯ ಮಹತ್ವವನ್ನು ತಿಳಿದು ಸರಿಯಾದ ಮಾರ್ಗದಲ್ಲಿ ಇದನ್ನು ಅನುಸರಿಸಿದರೆ ಮಾತ್ರ ಎಲ್ಲರಿಗೂ ಹಿತ ಹಾಗೂ ಸಂತೋಷ ಉಂಟು ಮಾಡುತ್ತದೆ. ಹಾಗಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಹಲವಾರು ಮಾರ್ಗಗಳಿವೆ. ಪ್ರೀತಿಯಿಂದ ಸಂಗಾತಿಗೆ ಸಣ್ಣ ಉಡುಗೊರೆಯನ್ನು ನೀಡಿ ಕೂಡ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬಹುದು. ನೆನಪಿಡಿ, ಅವರ ಒಪ್ಪಿಗೆಯೇ ಇದ್ದಾಗ ಮಾತ್ರ ತಬ್ಬಿಕೊಂಡು ಈ ದಿನದ ವಿಶೇಷ ಆಚರಣೆಯನ್ನು ಪೂರ್ಣಗೊಳಿಸಿ. ಇವುಗಳ ಹೊರತಾಗಿ ನಿಮ್ಮ ಉದ್ದೇಶವು ಬೇರೆಯವರ ಚಿಂತನೆಗಳಿಂದ ಕೂಡಿದ್ದರೆ ಆಚರಣೆಗೆ ಕಳಕಂತೆ ತರುವ ಪ್ರಯತ್ನ ಮಾಡಬೇಡಿ. ಫ್ರೆಂಡ್ಸ್, ಹೇಗೆ ನಾವು ಲವರ್ಸ್ ಡೇ ಮಾಡಬೇಕಂತ ಅರ್ಥ ಆಗಿದೆ ಈ ಸ್ಟೋರಿನಲ್ಲಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಾರಿ ಕೇಳಿ ಅರ್ಥ ಮಾಡಿಕೊಳ್ಳಿ.
ಅರ್ಥ ಆಯ್ತಾ ಫ್ರೆಂಡ್ಸ್? ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಕೇಳಿದವರಿಗೆ ಮಾತ್ರ ಪ್ರತಿಯೊಬ್ಬರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.